ಸೊ ಊಬರ್ ಕಂಫರ್ಟ್ ಬಗ್ಗೆ ಕೇಳಿದ್ರಿ. ಮೊದಲನೇ ಸವಾರಿ ಇವತ್ತು ಕಾಯೋದೇ ಬೇಡ, ಹಂಗೆ ಸಿಕ್ಕಿದೆ. ಯಾಕಂದರೆ ಪ್ರೈಸ್ ತುಂಬ ಕಮ್ಮಿ ಇತ್ತು ಏರ್ಪೋರ್ಟ್ಗೆ ಇಲ್ಲಿಂದ. ಅದಕ್ಕೆ ನಮ್ಮದು ಇದು ಸಪ್ರೇಟ್ ಒಂದು ಮೀಟರ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ 8 ಗಂಟೆ ಆಗಿದೆ ಇವತ್ತು. ಸೊ ಬೇಗನೆ ಹೋಗ್ತಾ ಇದ್ದೀನಿ. ಎದ್ದು ಡ್ಯೂಟಿ ಆನ್ ಮಾಡಿದೆ. ಮಾರ್ತಳ್ಳಿ ಒಂದು ಡ್ಯೂಟಿ ಬಿದ್ದಿದ್ದೆ ಓಲಾದಲ್ಲಿ ನೋಡಿ. ಸೊ ಕಸ್ಟಮರ್ನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ತುಂಬ ಅರ್ಜೆಂಟ್ ಮಾಡ್ತವ್ರೆ ಕಸ್ಟಮರು. ಬಾ ಬೇಗ ಅಂತ ಮಾಡ್ಕೊಳ್ತವನೆ ಫೋನ್ ಮಾಡಿಬಿಟ್ಟು. ಸೊ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. ಪಿಕ್ ಮಾಡಿಕೊಂಡು ಮಾರ್ತಳ್ಳಿ ಡ್ರಾಪ್ ಮಾಡೋಣ. 917 ರೂಪಾಯಿನೋ ತೋರಿಸಿದೆ ಮಾರ್ತಳ್ಳಿಯಿಂದ. ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಏನು ಅಂತ. ಸೊ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಕಸ್ಟಮರ್ನ. ಮೊದಲನೇ ಸವಾರಿ ಇವತ್ತು ಕಾಯೋದೇ ಬೇಡ, ಹಂಗೆ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇದು ಯಮ್ಲೂರು ಇದ್ದಿದ್ದು ಡ್ರಾಪು. ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಸೊ ಇವ್ರು ಯಾರು ಕಸ್ಟಮರ್ ಅಂದರೆ, ನಾನು ಹಳೆ ವೀಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಸೊ ಆಗಸ್ಟ್ 14ನೇ ತಾರೀಕು ನಾನು ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ಊಬರಲ್ಲಿ ನನಗೆ ಬರೀ 112 ರೂಪಾಯಿ ತೋರಿಸ್ತು. ಮನೆ ಹತ್ರ 700 ರೂಪಾಯಿ ತೋರಿಸಿತ್ತು. ಇಲ್ಲಿ ಬಂದಮೇಲೆ 112 ರೂಪಾಯಿ ತೋರಿಸ್ತು. ಕಸ್ಟಮರ್ ಅಷ್ಟು ಪೇ ಮಾಡಲಿಲ್ಲ ಅಂತ ನಾನು ಹೇಳಿದ್ದೆ. ಸೊ ಅದೇ ಕಸ್ಟಮರು ಓಲಾದಲ್ಲಿ ಬುಕ್ ಮಾಡೋನು ಇವಾಗ. ಸೊ ಕೇಳಿದೆ ನಾನು, ಹಳೆ ಪೇಮೆಂಟ್ ಹಾಕೇ ಇಲ್ವಲ್ಲ ಅಂತ. ಇಲ್ಲ ಬಿಲ್ ಕೊಡಿ, ನಾನು ಬಿಲ್ ಕೊಟ್ಟರೆ ಹಾಕ್ತೀನಿ ಅಂತ ಅಂತಾನೆ. ಸೊ ಬಿಲ್ ಬರ್ತಾಯಿಲ್ಲ, ಅವನೇ ಕ್ಯಾನ್ಸಲ್ ಮಾಡಿರೋ ರೈಡ್ ಅದು. ಇವಾಗ ಓಲಾದಲ್ಲಿ 900 ರೂಪಾಯಿ ತೋರಿಸಿದ್ದು ಮನೆ ಹತ್ರ. ಇವಾಗ ಇಲ್ಲಿ ಬಂದಮೇಲೆ 1068 ರೂಪಾಯಿ ಆಯಿತು. ಇದನ್ನು ಅದಕ್ಕೆ ಚೆಕ್ ಮಾಡ್ಕೊಂಡೇ ಬಂದೆ ನಾನು. ಅವ್ನ ಮಕ ನೋಡಿದ ತಕ್ಷಣ ಇದನ್ನು ಹಂಗೆ ಸ್ಕ್ಯಾಮ್ ಮಾಡಿಬಿಟ್ಟಾನು ಅಂತ. ಪೇಮೆಂಟ್ ಚೆಕ್ ಮಾಡಾದ್ಮೇಲೆ ಅವನು ಇಳಿಸಿದ್ದೀನಿ ಗಾಡಿಯಿಂದ. ಅಲ್ಲಿ ತನಕ ಇಳಿಸೇ ಇಲ್ಲ. ಸೊ ಇಂಥವ್ರು ಇರ್ತಾರೆ, ನೋಡಿಕೊಂಡು ಮಾಡಿಕೊಂಡು ಸ್ವಲ್ಪ ಡ್ಯೂಟಿ ಮಾಡಿ. ಓಕೆ, ಇವಾಗ ನೋಡೋಣ ನೆಕ್ಸ್ಟ್ ಎಲ್ಲಕ್ಕೆ ಬೀಳುತ್ತೆ ಯಮ್ಲೂರಿಂದ ಅಂತ. ಆದರೆ ತುಂಬ ಟೈಮ್ ತೊಗೊಂಡ್ಬಿಡ್ತು. 8 ಗಂಟೆಗೇನೋ ನಾನು ಮನೆ ಬಿಟ್ಟಿದ್ದು. 10:15 ಟೈಮ್. ಇವಾಗ 2.5 ಅವರ್ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು. ಇವ್ರು ಬಂದು ಡ್ರಾಪ್ ಆದಮೇಲೆ ಇಲ್ಲಿಂದ ಯಾವುದೂ ಡ್ಯೂಟಿನೇ ಬಿದ್ದಿಲ್ಲ. ಬಿಸಿಲು ಹೆಂಗೈತೆ ಅಂದರೆ ನೋಡಿ, ಫೋನ್ ಹೀಟಾಗಿ ಆಫ್ ಆಗೋಗೈತೆ. ನನ್ನ ಪಾಡಕ್ಕೆ ನಾನು ರೀಲ್ಸ್ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ನಾನು ಫೋನ್ ಕಡೆನೇ ನೋಡಿಲ್ಲ. ಅದು ಆಫ್ ಆಗಿ ಎಷ್ಟೊತ್ತಾಯ್ತೋ ಗೊತ್ತಿಲ್ಲ. ಆಫ್ ಆಗೋಗಿದೆ. ಇವಾಗ AC ಹಾಕಿಬಿಟ್ಟಿದ್ದೀನಿ. ಸೊ ನೋಡೋಣ ಫೋನ್ ಆನ್ ಆದಮೇಲೆ ಏನಾರು ಡ್ಯೂಟಿ ಬೀಳುತ್ತಾ ಏನೋ ಅಂತ. ಸೊ ಊಬರ್ ಕಂಫರ್ಟ್ ಬಗ್ಗೆ ಕೇಳಿದ್ರಿ ಯಾರೊಬ್ಬರು. ಊಬರ್ ಕಂಫರ್ಟ್ ಹೆಂಗೆ ಅಂದರೆ, ಸೊ ನನಗೂ ಗೊತ್ತಿರಲಿಲ್ಲ. ಇವಾಗ ಒಬ್ರನ್ನ ಕೇಳಿದೆ, ಕಂಫರ್ಟ್ ಆ್ಯಡ್ ಮಾಡಿದರು ಗಾಡಿ. ಅವ್ರು ನಾರ್ಮಲ್ ಸಿಟೀಲಿ ನಾವು ಮಾಡೋ ಥರನೇ ಗೋ, ಪ್ರೀಮಿಯರು, ಸೆಡನ್ ಡ್ಯೂಟಿಗಳಷ್ಟೇ ಅಂತ ಬೀಳೋದು. ಏರ್ಪೋರ್ಟಿಂದ ಪಿಕಪ್ ಇರುತ್ತೆ ಗೊತ್ತಾ, ಏರ್ಪೋರ್ಟಿಂದ ಪಿಕ್ ಮಾಡಿ ಬೇರೆ ಕಡೆ ಡ್ರಾಪ್ ಮಾಡೋದು, ಅದು ಮಾತ್ರ ಕಂಫರ್ಟು. ಅದು ಕಿಲೋಮೀಟ್ರಿಗೆ 23 ರೂಪಾಯಿ ಕೊಡ್ತಾನಂತೆ ಏರ್ಪೋರ್ಟಿಂದ. ಅರ್ಧ ಬಿಟ್ಟು ನಾವು ಸಿಟಿ ಒಳಗಡೆ ಮಾಡ್ತೀವಿ ಅಂದರೆ ನಾರ್ಮಲ್ ರೇಟೇನು. ಏರ್ಪೋರ್ಟಿಂದ ಮಾತ್ರನೇ ಲಾಭ ಅವ್ರಿಗೆ. ಸಿಟಿಲಿ ಮಾಡೋದೆಲ್ಲ ನಾರ್ಮಲ್ ನಮ್ದು ಏನಿರುತ್ತೋ ಅದೇ ಥರ ಆಗುತ್ತೆ. ಏರ್ಪೋರ್ಟಿಂದ ಮಾತ್ರ 23 ರೂಪಾಯಿ 1 ಕಿಲೋಮೀಟ್ರು. ಎಲ್ಲಿಗೆ ಹೋಗಲಿ 23 ರೂಪಾಯಿ 1 ಕಿಲೋಮೀಟ್ರ್ ಕೊಡ್ತಾನಂತೆ ಏರ್ಪೋರ್ಟ್ ಪಿಕ್ ಮಾಡೋದ್ಮೇಲೆ. ಸೊ ಅಲ್ಲಿ ತನಕ ಬೇರೆ ಏನೂ ಇಲ್ಲ. ಇವಾಗ ಹೆಂಗಿದೆ ಸೇಮ್ ಅಷ್ಟೇ. ಕಾರ್ಪೊರೇಟ್ ಆನ್ಲೈನ್ ಪೇಮೆಂಟ್ ಆಗುತ್ತೆ. ಓಕೆ, ಯಾಕಂದರೆ ಪ್ರೈಸ್ ತುಂಬ ಕಮ್ಮಿ ಇತ್ತು ಏರ್ಪೋರ್ಟ್ಗೆ ಇಲ್ಲಿಂದ. ಅಲ್ಲ, ಅದು ಟೋಲ್ ಇನ್ಕ್ಲೂಡ್ ಆಗಿ ತೋರಿಸ್ತಾ ಇರುತ್ತೆ. 120 ರೂಪೀಸ್ ಟೋಲ್ ಇದೆ. ಸೊ ಅದು ಇನ್ಕ್ಲೂಡ್ ಆಗಿ. ಸೊ ಅದಕ್ಕೆ ನಮ್ಮದು ಇದು ಸಪ್ರೇಟ್ ಒಂದು ಮೀಟರ್ ಬರುತ್ತೆ. ಗೌರ್ಮೆಂಟ್ ರೇಟ್ ಏನು ಫಿಕ್ಸ್ ಮಾಡಿದೆ ಪರ್ ಕಿಲೋಮೀಟರು, ಆ ರೇಟಲ್ಲಿದೆ. ಸೊ ಅದಕ್ಕೆ ನಾನು ಕೇಳಿದೆ, ಅದರಲ್ಲಿ ಹೋದರೆ ಓಕೆನಾ ನಿಮಗೆ? ಓಕೆ, ಅದು ಯಾಕಂದರೆ ಅದು ನನಗೂ ಸ್ಟಾರ್ಟಿಂಗ್ ತೋರಿಸಲ್ಲ. ನಾನು ಮೀಟ್ರ್ ಹಾಕಿರ್ತೀನಿ. ಸೊ ನಿಮ್ಗೆ ಓಕೆ ಅಂದರೆ ಅಲ್ಲಿ ಹೋದ್ಮೇಲೆ ನೀವು ನೋಡಿ. ಹಾಂ, ನಿಮ್ಮ ಇನ್ಫಾರ್ಮೇಷನ್ಗೆ ಒಂದ್ಸಲಿ ತೋರಿಸ್ತೀನಿ ಅಷ್ಟೇ. ನಾನು ಅದನ್ನು ಹಾಕಿರ್ತೀನಿ. ಸೊ ಯಾಕಂದರೆ ಇವಾಗ ಓಲಾ ಊಬರಲ್ಲಿ ತುಂಬ ಪ್ರೈಸ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸರ್, ಅದಕ್ಕೋಸ್ಕರ. ನೋಡ್ರಲ್ಲ, ಕಸ್ಟಮರ್ದು ಕಾರ್ಪೊರೇಟು ಆನ್ಲೈನ್ ಪೇಮೆಂಟ್ ಇದೆ. ಸೊ ಅವ್ರಿಲ್ಲ ಬರ್ತಾ ಮಾತಾಡಿದ್ರು, ಆನ್ಲೈನ್ ಪೇಮೆಂಟ್ ಆಗಿರೋದು ಸರ್. ಇಲ್ಲ ಅಂದರೆ ನಾನು ನಿಮ್ಮದು ಮೀಟ್ರದ್ದು ಏನಿದೆ, ಸೊ ನಾನು ಅದೇ ಪ್ರೈಸೇ ಕೊಡ್ತಾಯಿದ್ದೆ ನಿಮಗೆ ಅಂತ ಅಂದರು. ಸೊ ಮೀಟ್ರು ನಾನು ಟ್ಯೂನರ್ ಆ್ಯಪಲ್ಲಿ ಹಾಕಿರೋ ಮೀಟ್ರ್ ಪ್ರಕಾರ 1027 ರೂಪಾಯಿ ಬಿಲ್ ಆಗಿದೆ. 1027 ರೂಪಾಯಿ 40 ಕಿಲೋಮೀಟ್ರಿಗೆ. ಟೋಲ್ ಬಿಟ್ಟು 1027 ರೂಪಾಯಿ. ಟೋಲ್ ಸೇರಿದ್ರೆ 1200 ರೂಪಾಯಿ ಹತ್ರ ಆಗುತ್ತೆ ಅಂದ್ಕೊಳ್ಳಿ. 120 ರೂಪಾಯಿ ಟೋಲು, 1147 ರೂಪಾಯಿ ಆಗುತ್ತೆ. ಸೊ ಪೇಮೆಂಟ್ ಇವಾಗ ನನಗೆ ಓಲಾ ಪೇದಲ್ಲಿ ಎಷ್ಟಾಗಿದೆ ಅಂತ ನೋಡೋಣ.
ಮಾಡ್ಬೇಕು ಇವಾಗ. ಕ್ಯಾನ್ಸಲ್ ಬುಕ್ಕಿಂಗ್, ಯಸ್ ಕ್ಯಾನ್ಸಲ್ಡ್. ಎಷ್ಟು ಕೊಟ್ಟಿದ್ದಾನೆ ನೋಡ್ಬೇಕು ಫಸ್ಟ್ ರೈಟ್, ಆಮೇಲೆ ಬುಕ್ಕಿಂಗ್ ಎಲ್ಲ. ₹679 ಕೊಟ್ಟ ನನಗೆ. ಏನೋ ಫೋಟೋ ತೆಗಿತಿದ್ಯಪ್ಪಿ. ಬೆಂಗಳೂರು ಸಿಟಿ ಹಿಂಗೇನೆ ₹679. ಇರಿ ಸೈಡ್ಗೆ ಹಾಕ್ತೀನಿ ಗಾಡಿನ, ಸೈಡ್ಗೆ ಹಾಕ್ಬಿಟ್ಟು ನೀಟಾಗಿ ಚೆಕ್ ಮಾಡೋಣ ಏನು ಕತೆ ಅಂತ. ಸೊ ನನಗೆ ಅರ್ನಿಂಗ್ಸ್ ಬಂದ್ಬಿಟ್ಟು ₹559, 40 ಕಿಲೋಮೀಟರ್ ಕೊಟ್ಟಿರೋದು ಓಲಾದಲ್ಲಿ, ₹120 ಟೋಲು. ಸೊ ಎಲ್ಲ ಸೇರಿ 679 ಆಗಿದೆ ನೋಡಿ. 1 ಅವರ್ 16 ನಿಮಿಷ ಆಗೈತೆ. 39.9, 40 ಕಿಲೋಮೀಟ್ರು, ₹679, ₹559 ನನಗೆ ಕೊಟ್ಟಿರೋದು. ₹559 ಅಂದರೆ ₹12 ಕಿಲೋಮೀಟ್ರ್ ಬಿತ್ತು ಏರ್ಪೋರ್ಟ್ಗೆ. ಸೊ ಇದೇನು ಕೊಡೋ ರೇಟಾ? ₹12 ಕಿಲೋಮೀಟ್ರು ಏನು ವರ್ಕೌಟ್ ಆಗುತ್ತೆ ನಮಗೆ? ಆದರೂ ನಾವು ಯಾಕೆ ಮಾಡ್ತಾಯಿದ್ದೀವಿ? ಡ್ಯೂಟಿಗಳಿಲ್ಲ. ಆಲ್ಮೋಸ್ಟ್ 2 ಅವರ್ ಕೂತಿದೆ ಅಲ್ಲಿ ಡ್ಯೂಟಿ ಇಲ್ದಂಗೆ. ಯಾವುದೋ ಒಂದು ಈ ಕಡೆ ಬಂದ್ಬಿಡೋಣಪ್ಪ ಅಂತ ಅಂದ್ಬಿಟ್ಟು ಎತ್ಕೊಂಬಂದಂಗೆ ಆಯಿತು. ಸೊ ಹಿಂಗಾಗತ್ತೆ. ಏನು ಗಾಡಿ ಮೂವ್ ಆಗ್ತೈತೆ. ಸೊ ಹಿಂಗಾಗತ್ತೆ ನಮ್ಮ ಕತೆಗಳು. ಗಾಡಿಗಳು ಇವತ್ತು ಕಮ್ಮಿ ಇದ್ದಾವೆ ಏರ್ಪೋರ್ಟಲ್ಲಿ, ಗಾಡಿಗಳು ಇಲ್ಲ. ಸೊ ನೋಡೋಣ, ರ್ಯಾಪಿಡೋ ಗಿಪಿಡೋ ಯಾವುದ್ರಲ್ಲಾದರೂ ಬೀಳುತ್ತಾ ಅಂತ ಆನ್ ಮಾಡ್ತೀನಿ. ರ್ಯಾಪಿಡೋ ನಮ್ಮ ಹತ್ರ ನೋಡೋಣ, ಬಿದ್ದರೆ ಎತ್ಕೊಂಡು ಹೋಗೋದು, ಇಲ್ಲಾಂದರೆ ಹಂಗೆ ಆಚೆ ಹೋಗೋದು ಅಷ್ಟೇ. ಇದೊಂದು ರ್ಯಾಪಿಡೋ ರೈಡು. ಸೊ ಚಿಕ್ಕಜಾಲ ಹತ್ರ ಬಂದ್ಬಿಟ್ಟು ಯಾವುದೋ ಡ್ಯೂಟಿ ಇರಲಿಲ್ಲ, ಮಲ್ಕೊಂಬಿಟ್ಟಿದ್ದೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು. ಸೊ ಅದಾದಮೇಲೆ ಮತ್ತೆ ನಿಟ್ಟೆ ಮೀನಾಕ್ಷಿ ಕಾಲೇಜಿಂದ ಜಕ್ಕೂರು ಒಂದು ಸಿಕ್ತು ಓಲಾದಲ್ಲೇ. ಕರ್ಕೊಂಬಂದು ಡ್ರಾಪ್ ಮಾಡಿ ಇವಾಗ ಮಾಲ್ ಆಫೀಸ್ ಹತ್ರ ಇದ್ದೀನಿ. ಡ್ರಾಪ್ ಮಾಡಿಬಿಟ್ಟು ಇಲ್ಲಿಗೆ ಬಂದೆ, ಇಲ್ಲಿ ಡ್ಯೂಟಿ ಬೀಳ್ತಾವೆ ಅಂತ. ಸೊ ನೋಡೋಣ ಇಲ್ಲಿಂದ ಮತ್ತೆ ಎಲ್ಲಿಗೆ ಬೀಳುತ್ತೆ ಏನು ಅಂತ. ಒಂದು ಸಂಜೆ ಆದಮೇಲೆ ಡ್ಯೂಟಿಗಳು ಜಾಸ್ತಿ ಆಗುತ್ತೆ ಅಂತಾರೆ. ಸಂಜೆ ಆದಮೇಲೆ ಡ್ಯೂಟಿಗಳೇ ಬೀಳಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಫೋನ್ ಬೇರೆ ಚಾರ್ಜ್ ಆಗ್ತಾಯಿಲ್ಲ, ನಂದು 2 ಫೋನ್ಗಳು ಚಾರ್ಜ್ ಆಗ್ತಾಯಿಲ್ಲ. ಅದಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲ ನಾಗೇನಹಳ್ಳಿ ಒಂದು ಡ್ಯೂಟಿ ಬಿದ್ದಿತ್ತು ಓಲಾದಲ್ಲಿ. ಇವತ್ತು ಓಲಾದಲ್ಲೇ ಆಗಿರೋದು, ಬೇರೆ ಯಾವ ಆ್ಯಪಲ್ಲೂ ಇವತ್ತು ಒಂದು ಡ್ಯೂಟಿನೂ ಆಗಿಲ್ಲ, ಬರೀ ಓಲಾ ಓಲಾ ಓಲಾ. ಸೊ ಅದಕ್ಕೆ ಮನೆಗೆ ಹೋಗಿ ಚಾರ್ಜ್ ಮಾಡ್ಕೊಂಬರೋಣ ಅಂತ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಚಾರ್ಜ್ ಆಗುತ್ತೆ ಫೋನು. ಸೊ ಓಲಾದಲ್ಲಿ 1950 ಆಗಿದೆ ಬೆಳಿಗ್ಗೆಯಿಂದ, ಅಷ್ಟೇ ಆಗಿರೋದು. ಇನ್ನು ಇವಾಗ 7 ಗಂಟೆ ಟೈಮು. ಸೊ ನೋಡೋಣ, ಚಾರ್ಜ್ ಮಾಡಿಕೊಂಡು ಮತ್ತೆ ಮನೆಯಿಂದ ಡ್ಯೂಟಿ ಬೀಳುತ್ತೆ ಅಂದ್ಕೊಂಡಿದ್ದೀನಿ. ನೆನ್ನೆ ನೈಟೆಲ್ಲ ಆನಲ್ಲೇ ಬಿಟ್ಟಿದ್ದೀನಿ, ಬೆಳಗ್ಗೆ ತನಕ ಒಂದು ಡ್ಯೂಟಿ ಇಲ್ಲ. ಬೆಳಗ್ಗೆನೇ ಮಾರ್ತಳ್ಳಿಗೆ ಡ್ಯೂಟಿ ಬಿದ್ದಿದ್ದು ನನಗೆ, ಸಾರಿ ಯಮ್ಲೂರ್ಗೆ. ನೈಟೆಲ್ಲ ಫುಲ್ ಆನಲ್ಲೇ ಐತೆ ಓಲಾದು. ಸೊ ಇವಾಗ ನೋಡೋಣ, ಮನೆಗೆ ಹೋಗ್ತೀನಿ. ಯಾವುದ್ರಲ್ಲಾದರೂ ಒಂದ್ರಲ್ಲಿ ಬೀಳಿ ಮನೆಯಿಂದ. ಎಲ್ಲಾಂಕ್ ಆಗಿಬಿದ್ರೂ ಪರವಾಗಿಲ್ಲ, ವಾಪಸ್ ಬಂದುಬಿಡ್ಬೋದು. ಸೊ ಅದೇ ಮತ್ತೆ ಬರ್ತೀನಿ ವಾಪಸ್ಸು. ಸೊ ಇವಾಗಿನ ಅರ್ನಿಂಗ್ಸ್ ಹೇಳಿದ್ದೀನಿ ಎಷ್ಟಾಗಿದೆ ಅಂತ. ಗ್ಯಾಸ್ ₹300 ₹340 ಸಬ್ಸ್ಕ್ರಿಪ್ಷನ್ಗೆ ಹೋಗಿದೆ. ಸೊ 1,500 ಅಷ್ಟೇ ಖರ್ಚು ತೆಗೆದ್ರೆ. ಸೊ ಖರ್ಚು ತೆಗೆದ್ರೆ 1,500 ಆಗಿದೆ. ನಾನು ಟಾರ್ಗೆಟ್ ರೀಚ್ ಮಾಡಬೇಕು ಅಂದರೆ ನಾನು ಇನ್ನೂ ಮಾಡಬೇಕು. ಮನೆಗೆ ಹೋಗಿ ಸ್ವಲ್ಪ ಚಾರ್ಜ್ ಹಾಕ್ಕೊಂಡು ಬರೋಣ ಮತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸಿಗ್ತೀನಿ ಮತ್ತೆ ನಿಮಗೆ. ಮನೆಗೆ ಹೋಗಿ ಚಾರ್ಜ್ ಹಾಕ್ಕೊಂಡು ಇನ್ನೊಂದು ಡ್ಯೂಟಿ ಬಿದ್ದ ಮೇಲೆ ಮತ್ತೆ ವಿಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. 9:30 ಅನಿಸುತ್ತೆ ನಾನು ಬಂದಾಗ. ಇವಾಗ ಟೈಮ್ ಬಂದು 11:15. ಯಲಹಂಕದಲ್ಲೇ ಇದ್ದೀನಿ NES ಹತ್ರ. 9:30 ಒಂದು ಡ್ಯೂಟಿ ಬಿದ್ದಿಲ್ಲ. ಸೊ ಅವಾಗ ಏನು ಹೇಳಿದೆ ಅಷ್ಟೇ ಅರ್ನಿಂಗ್ಸ್ ಆಗಿರೋದು ಇವತ್ತು. ಯಾಕಂದರೆ ಅದು ಡ್ಯೂಟಿ ಬೀಳ್ತಾ ಇಲ್ಲ. ಎತ್ಕೊಂಡು ಮಾಡೋಣ ಅಂದರೆ ಎಲ್ಲಿಗೆ ಬಿದ್ದರೂ ಹೋಗೋಣ, ನೈಟ್ ಫುಲ್ ಮಾಡೋಣ ಅಂದರೆ ಡ್ಯೂಟಿನೇ ಬೀಳ್ತಾ ಇಲ್ಲ. ಸೊ ನೋಡೋಣ, ಮತ್ತೆ ಏನಾದ್ರು ಬಿದ್ದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಇಷ್ಟೇ. ಬಾಯ್, ಗುಡ್ ನೈಟ್. ಸೊ ಯಲಹಂಕದಿಂದ ನೈಟ್ ಖಾಲಿ ಬರಬೇಕಾದ್ರೆ ನನಗೆ ಯಲಹಂಕದಿಂದ ನಾಗದಾಸ್ನಳ್ಳಿ ಒಂದು ಬಿತ್ತು, ಸಿಂಗನಾಯಕನಹಳ್ಳಿ ಒಳಗಡೆ. ಸೊ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವಾಪಸ್ ಮನೆಗೆ ಬಂದುಬಿಟ್ಟೆ. ನಾನು ಡ್ಯೂಟಿ ಆಫ್ ಮಾಡೋದು ಮರ್ತೋದೆ.
ಸೊ ನೈಟ್ 1:15ಗೆ ಓಲಾದಲ್ಲಿ ಒಂದು ಡ್ಯೂಟಿ ಬಿತ್ತು. ಅಪಾರ್ಟ್ಮೆಂಟಿಂದ ಗೇಟ್ ಹತ್ರ ಡ್ರಾಪ್ ಇದೆ. ಸೊ ನಾನು ಇದೇನಿದು ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಲೊಕೇಶನು ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ ಕಸ್ಟಮರ್ಗೆ, ಡ್ರಾಪ್ ಲೊಕೇಶನ್ ಎಲ್ಲಿ ಮ್ಯಾಮ್ ಅಂತ. ಸೊ ಅವ್ರು ಇಲ್ಲೇ ಗೇಟ್ ಹತ್ರ ಇರೋ ಹಾಸ್ಪಿಟಲ್ಗೆ ಹೋಗಬೇಕು, ಸ್ವಲ್ಪ ಎಮರ್ಜೆನ್ಸಿ ಇದೆ, ಬೇಗ ಬನ್ನಿ ಅಂತ ಅಂದರು. ಸೊ ಹೋಗಿ ನೈಟ್ ಅವ್ರನ್ನೊಂದು ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದಿದ್ದು. ಸೊ ಅಲ್ಲಿಗೆ ಲಾಸ್ಟ್ ಎಂಡ್ ಆಗಿದ್ದು ಡ್ಯೂಟಿ. ಸೊ ನೈಟ್ ಬಂದ್ಬಿಟ್ಟು ಒಂದು 250 350 ಏನೋ 350 400 ಆಯಿತು ಹೋದಾಗ. ಸೊ 400 ಆಗಿದೆ ನೈಟು. ಸೊ ನೆನ್ನೆ ಅರ್ನಿಂಗ್ಸ್ ಟೋಟಲ್ ಆಗಿ ಬಂದ್ಬಿಟ್ಟು 1900 ಖರ್ಚೆಲ್ಲ ತೆಗೆದು 1800 ಲೆಕ್ಕ ಹಾಕೊಂಡು ನೆನ್ನೆದು. ಸೊ ಇದಾಗಿತ್ತು ನೆನ್ನೆ ಅರ್ನಿಂಗ್ಸ್. ಬಾಯ್.